ಈ ಕಾಶಪ್ಪನವ್ರು ಮತ ಚೋರಿ ಮಾಡ್ತಕ್ಕಂಥದ್ದು ಇದೇನು ಹೊಸದೇನಲ್ಲ ಬಿಡು, ನಮ್ಗೆ ಗೊತ್ತಿರ್ತಕ್ಕಂಥದ್ದು ಇಡೀ ತಾಲೂಕಿನೆಲ್ಲ ಗೊತ್ತೈತಿ. ಯಾಕಂದ್ರೆ PKPS ಚುನಾವಣೆಯಲ್ಲಿ ಎಷ್ಟು ಡಬ್ಬಿ ಯಾರ್ಯಾರು ಡಬ್ಬಿ ಕಳವಾಗಿ ಏನೇನು ಮತಗಳು ಯಾರ್ಯಾರಿಗೆ ಬಿದ್ದು ಅಂತ ಗೊತ್ತಾಗಿತ್ತು. ಸಂಗಪ್ಪನ ಮೇಲೆ ಭಾಳ ಆಣಿ ಮಾಡ್ತಾನೆ, ಅಲ್ಲೇ ಹೋಗಿ ಆಣಿ ಮಾಡೋನು ಸಂಗಮೇಶ್ವರದಾಗ ಸಂಗಮದಲ್ಲಿ ನಡೆದಂಥ PKPSನಲ್ಲಿ ಯಾವ ರೀತಿ ಮತಗಳತನ ಆಗಿತ್ತು ಅನ್ನೋದು. ಎಲ್ಲ PKPSನಲ್ಲಿ ಮತಗಣತನ ಮಾಡಿರ್ತಕ್ಕಂಥದ್ದು. ಯಾಕಂದರೆ ಇವ್ರು ಕೋಟಿಗೆ ಹೋದಗಳಿಗೆ ಆ ಡಬ್ಬಿ ತೊಗೊಂಡು ಟ್ರೆಜರಿ ಆಫೀಸ್ನಾಗ ಇಡ್ತಾರೆ. ಆ ಟ್ರೆಜರಿ ಆಫೀಸಿನ ರಾತ್ರಿ ಹೋಗಿ ಕೀಲಿ ಹಾಕ್ಯಂದು ಕೂತು ಅಲ್ಲಿ ಒಳಗಲ್ಲೇ ಬೇಕಿದ್ದರಿಗೆ ಓಟ್ ಹಾಕ್ಯಣದು, ಇಲ್ಲಾಂದ್ರೆ ಅದನ್ನು ಯಾರೊಬ್ಬರು ಇದಿತ್ತಂದ್ರೆ ಲ್ಯಾಪ್ಸ್ ಮಾಡಿಬಿಡೋದು. ಈಗ ಒಬ್ರಿಗೆ ಒಂದೇ ಓಟ್ ಬಿದ್ದಿತ್ತು, ಅವ್ರಿಗೆ ಇನ್ನೊಂದು ಬೇರೆದು ಹಾಕಿ ಅವ್ರನ್ನ ಇನ್ವ್ಯಾಲಿಡ್ ಮಾಡಿಸ್ಬಿಡೋದು. ಈ ರೀತಿ ಮಾಡಿರ್ತಕ್ಕಂಥದ್ದು ಇಡೀ ಜಗಜ್ಜಾಹಿರ್ ನಮ್ಮ ತಾಲೂಕಿನಲ್ಲಿ ಗೊತ್ತೈತಿ. ಓಟ್ ಚೋರಿ. ಆದ್ದರಿಂದ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತೀನಿ ನಾನು. ಆಮೇಲೆ ನಾನು ಸಂಬಂಧಪಟ್ಟ ಈ BLOವನ್ನು ವಿಚಾರ ಮಾಡಿದ್ವಿ ನಾವು, ಏನಪ್ಪ ಈ ರೀತಿ ಮಾಡಿದೆಯಲ್ಲ ಅಂತ. ಇದನ್ನು ನಾನು ಮಾಡಿರ್ತಕ್ಕಂಥದ್ದಲ್ಲ ಅಂತ BLO ಒಪ್ಕೊಂಡಿದ್ದಾರೆ. ನಮ್ಮ ಹತ್ರ ಅರ್ಜಿ ಬರ್ತಾವೆ ಸರ್, ಬಂದ ಮೇಲೆ ನಾವು ತಾಲೂಕು ಆಫೀಸಿಗೆ ಕಳಿಸ್ತೀವಿ, ತಹಸೀಲ್ದಾರ್ ಅವ್ರ ಆಫೀಸಿಗೆ ಕಳಿಸ್ತೀವಿ. ಅಲ್ಲಿಂದ ಅದು ವಾಪಸ್ಸು ಅಪ್ರೂವ್ ಆಗಿ ನಮಗೆ ಬರಬೇಕು. ಬಂದಮೇಲೆ ನಾವು ಎನ್ಕ್ವೈರಿ ಮಾಡಿ ಅದನ್ನು ಮಾಡ್ತಕ್ಕಂಥದ್ದಂತ BLO ಪದ್ಧತಿಯನ್ನು ಹೇಳಿದ್ದಾನೆ. ನಾನು ಅವನ್ನ ಅಪ್ರೂವಲ್ ಕೂಡ ಮಾಡಿಲ್ಲ, ಇದರಲ್ಲಿ ನಂದೇನು ತಪ್ಪಿಲ್ಲ ಅಂತ BLO ನನಗೆ ಫೋನ್ನಲ್ಲಿ ನಾವು ಕೇಳಲಾಗಿ ವಿಚಾರಿಸಲಾಗಿ ಹೇಳಿದ್ದಾನೆ. ಬಹುಶಃ BLO ಅದನ್ನು ಮಾಡಿಲ್ಲ ಅಂತಂದ್ರೆ ಮತ್ತೆ ಯಾರು ಮಾಡಿರ್ತಾರ? ತಾಲೂಕು ಅಧಿಕಾರಿಗಳು ಮಾಡ್ಬೇಕಿಲ್ಲಿ. ಆದ್ದರಿಂದ ಮಾನ್ಯ ಜಿಲ್ಲಾಧಿಕಾರಿಗಳಲ್ಲಿ ಕೂಡ ವಿನಂತಿ ಮಾಡ್ತೀನಿ, ಮತ್ತು ಸಂಬಂಧಪಟ್ಟ AC ಇರ್ಬೋದು, ತಹಸೀಲ್ದಾರ್ ಯಾರೇ ಇರ್ಬೋದು, ತಹಸೀಲ್ದಾರ್ ಆಫೀಸ್ನಲ್ಲಿ ನಡೀತಕ್ಕಂಥ ಈ ಒಂದು ಕಾರ್ಯ ಏನಿದೆಯಲ್ಲ, ಅನಧಿಕೃತವಾಗಿ ಮತದಾರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ ಮಾಡ್ತಕ್ಕಂಥ ಕೆಲಸ ನಡೀತಾ ಇದೆಯಲ್ಲ, ಅದು ತತ್ಕ್ಷಣ ನಿಲ್ಲಬೇಕು. ಯಾರನ್ನ ಎಲ್ಲಿ ಇದಕ್ಕೆ ತಪ್ಪುಗಾರ ಯಾರಿದ್ದಾರೆ, ವಿಶೇಷವಾಗಿ ಈ ಒಂದು ಮುರುಡಿ ಗ್ರಾಮದಲ್ಲಿ ನಡೆದಿರ್ತಕ್ಕಂಥ ಈ ಒಂದು ಓಟ್ ಚೋರಿ, ಅದರಲ್ಲಿ ಯಾರು ತಪ್ಪಿಸ್ತರದಾರ ಅವರಿಗೆ ಕಾನೂನು ರೀತಿ ಶಿಕ್ಷೆ ಆಗಬೇಕು. ಅಂದರೆ ಅವ್ರನ್ನ ತಕ್ಷಣ ಸಸ್ಪೆಂಡ್ ಮಾಡಬೇಕು. BLOನ ಕೇಳಿದ್ರೆ BLO ನಾನು ಅಪ್ರೂವ್ ಮಾಡಿಲ್ಲ ಅಂತ ಸ್ಪಷ್ಟವಾಗಿ ನಿರಾಕರಣೆ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ತಾಲೂಕಾ ತಹಸೀಲ್ದಾರ್ ಕಚೇರಿಯಲ್ಲಿ ಏನು ನಡೆದಿದೆ, ಅದು ಯಾರು ತಪ್ಪಿಸ್ತಿದಾರ ಅವ್ರ ವಿರುದ್ಧ ಕ್ರಮ ಆಗಬೇಕು. ಕ್ರಮ ಆಗ್ಲಿಕ್ಕಂದ್ರೆ ನಾವು ಬೀದಿಗೆ ಇಳಿದು ಹೋರಾಟ ಮಾಡ್ತಕ್ಕಂಥದ್ದು. ನಾವು ನಾಡಿದ್ದು ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಪಕ್ಷದ ವತಿಯಿಂದ, ನನ್ನ ವತಿಯಿಂದ, ನಮ್ಮ ಪಕ್ಷದ ಕಾರ್ಯಕರ್ತರು, ನಮ್ಮ ಎಲ್ಲ ಜಿಲ್ಲೆಯ ಮುಖಂಡರನ್ನು ಕರ್ಕೊಂಡು ಬಾಗಲಕೋಟೆಯಲ್ಲಿ DC ಅವರಿಗೆ ನಾವು ಮನವಿ ಕೊಡ್ತೀವಿ. DC ಅವ್ರಿಗೆ ಮನವಿ ಕೊಡ್ತೀವಿ. ಇದರಲ್ಲಿ ಮತಚೋರಿ ಕೆಲಸ ನಡೆಯಲ್ಲ. ನಾನು ಈ ಕ್ಷೇತ್ರದ ಶಾಸಕನಿಗೆ ಚಾಲೆಂಜ್ ಮಾಡ್ತೀನಿ, ನಿನ್ನ ಹತ್ರ ದಮ್ಮು ತಾಕತ್ತಿದ್ರೆ ಪ್ರಾಮಾಣಿಕವಾಗಿ ಯಾರ್ಯಾರಿಗೆ ಓಟ್ ಹಾಕ್ಲದು, ಪ್ರಾಮಾಣಿಕವಾಗಿ ಚುನಾವಣೆ ಎದುರಿಸು. ಇಂಥ ಕಳ್ಳದಾರಿಯಿಂದ ಅಧಿಕಾರ ಹಿಡಿತಕ್ಕಂಥ ಕೆಲಸವನ್ನು ನಿಲ್ಲಿಸಬೇಕು. ಮತ್ತು ಮುಂಬರುವ ಚುನಾವಣೆಯಲ್ಲಿ ಈಗಾಗಲೇ ಜನತೆ ರೋಷಿ ಹೋಗಿದ್ದಾರೆ ಈ ಕಾಂಗ್ರೆಸ್ ಸರ್ಕಾರದ ವಿರುದ್ಧ. ರಾಜ್ಯದಲ್ಲಿ ಯಾರ್ಯಾರು ಅಧಿಕಾರಿಗಳು ಈ ರೀತಿಯ ಒಂದು ತಪ್ಪು ಕೆಲಸಗಳಲ್ಲಿ ಶಾಸಕರಿಗೆ ನೀವು ಕೈ ಜೋಡಿಸಿದಿರಿ, ಅವ್ರ ಮೇಲೆ ಸರಿಯಾದ ಕ್ರಮ ಜರುಗಿಸ್ತಕ್ಕಂಥ ಕೆಲಸವನ್ನು ಮುಂದಿನ ದಿನಮಾನಗಳಲ್ಲಿ ಮಾಡಬೇಕಾಗತ್ತೆ. ಎಚ್ಚರದಿಂದ ಕೆಲಸ ವಹಿಸ್ರಿ, ಪ್ರಾಮಾಣಿಕವಾಗಿ ಮಾಡಿರಿ. ಯಾರ ಪರವಾಗಿ ಬೇಡ, ನಮ್ಮ ಪರವಾಗಿ ಬೇಕಾಗಿಲ್ಲ. ಸರ್ಕಾರದ ದುಡ್ಡಿನಿಂದ ಸಂಬಳ ಸಿಗುತ್ತೆ ನಿಮ್ಗೆ, ಸಾರ್ವಜನಿಕರ ಟ್ಯಾಕ್ಸ್ನಿಂದ ನಿಮಗೆ ಸಂಬಳ ಸಿಗುತ್ತಾ. ಆದ್ದರಿಂದ ಸಾರ್ವಜನಿಕವಾಗಿ ಒಳ್ಳೆಯದಾಗೋದಕ್ಕೆ ಕಾನೂನು ರೀತಿ ಅಧಿಕಾರಿಗಳು ಕೆಲಸ ನಿರ್ವಹಿಸಬೇಕು. ಇಲ್ದಿದ್ದರೆ ಅದರ ಪರಿಣಾಮವನ್ನು ಎದುರಿಸಬೇಕಾಗತ್ತೆ. ಈ ಕೇಸ್ನಲ್ಲಿ ಯಾರು ತಪ್ಪಿದ್ದಾರೆ ಅವ್ರನ್ನ ತಕ್ಷಣ ಅವ್ರನ್ನ ಸಸ್ಪೆಂಡ್ ಮಾಡಬೇಕು.
ಮತ್ತು ಅವರಿಗೆ ಎನ್ಕ್ವೈರಿ, ಜಿಲ್ಲಾಧಿಕಾರಿಗಳು ಎನ್ಕ್ವೈರಿ ಫಿಕ್ಸ್ ಮಾಡಬೇಕು. ಸಂಪೂರ್ಣವಾಗಿ ಇಡೀ ಹುನಗುಂದ ಮತಕ್ಷೇತ್ರದಲ್ಲಿ ಎಲ್ಲನೂ ಪಾರದರ್ಶಕವಾಗಿ ಮತದಾರ ಪಟ್ಟಿ ತಯಾರಾಗಲಿ, ನಮ್ಮದೇನು ಅಭ್ಯಂತರ ಇಲ್ಲ. ಈಗೇನಾಗಿದೆ, ಆಲ್ರೆಡಿ ಇದ್ದವ್ರದ್ದು. ಈಗ ಒಂದು ವೇಳೆ ನಂದು 2002ರಲ್ಲಿ ನಂದಿತ್ತು ಮತದಾರ ಪಟ್ಟಿಯಲ್ಲಿ ನನ್ನ ಹೆಸರಿತ್ತು ಅಂತೇಳಿ, ಈಗಲೂ ನನ್ನದು ಸೇರಿಸ್ತಾರೆ, ನನ್ನ ಮಗಂದು ಇರಲ್ಲ ಅಂತ ಇಟ್ಕೊಳ್ಳಿ. ಅದಕ್ಕೆ ರೆಫರೆನ್ಸ್ ಬೇಕು, ಎಲ್ಲಿಂದ ಬಂತು ಯಾರ್ದು ಅಂತ. ನನ್ನ ರೆಫರೆನ್ಸ್ ಆಧಾರದ ಮೇಲೆ ಇವರು ದೊಡ್ಡನಗೌಡರು ಚಿರಂಜೀವಿ ಅಂತೇಳಿ ನನ್ನ ಮಗಂದು ಸೇರಿಸಿರ್ತಾರೆ. ಅದ್ರ ಈಗೇನಾಗ್ತಾ ಇದೆ, ಬೇರೆ ಎಲ್ಲೇ ಇದ್ದವ್ರನ್ನ ವಿತೌಟ್ ರೆಫರೆನ್ಸ್ ಪಟ್ಟಿಯಲ್ಲಿ ಸೇರಿಸ್ತಾ ಇರೋ ಕಾರ್ಯಕ್ರಮನೂ ಕೂಡ ನಡೀತಾ ಅಂತ ನನ್ನ ಗಮನಕ್ಕೆ ಬಂದದ. ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಈ SIR ಬರ್ತಕ್ಕಂಥ ಸಂದರ್ಭದಲ್ಲಿ ಈಗ ನೀವೇನು ಮತಚೋರಿ ಮಾಡ್ತಾ ಇದ್ದೀರಿ, ಇದರಲ್ಲಿ ಗಂಭೀರವಾದ ಪರಿಣಾಮವನ್ನು ಎದುರಿಸ್ಬೇಕಾಗತ್ತೆ ಅಧಿಕಾರಿಗಳು. ಯಾಕಂದರೆ ನಿಮ್ಗೆ ಬರೋದು, ನಾವು ರಾಜಕಾರಣಿಗಳು ನಾವು ಯಾರು ಏನು ಹೇಳಿದ್ರು ನಾವು ಪಾರಾಗ್ತೀವಿ. ಆದರೆ ನೀವು ಅಧಿಕಾರಿಗಳು ತಪ್ಪು ಮಾಡಿದ್ರೆ ನೀವು ಸಿಗಾಕೋತೀರಿ. ಈಗ ಕಾಶ್ಯಪ್ನವ್ರು ಹೇಳಿದ್ರಿ ಅಂತೇಳಿ ನೀವು ಮಾಡಿದ್ರಿ, ಈಗ ಸಿಗಬಳ್ಳೋರು ನೀವು, ಅಧಿಕಾರ ಕಳ್ಕೊಂಡ್ರಿ ನೀವು, ಸಸ್ಪೆಂಡ್ ಆಗ್ಯಾರ ನೀವು. ಇವತ್ತು ಈ ಒಂದು ಮತಚೋರಿ ವಿರುದ್ಧ ಕಾಂಗ್ರೆಸ್ ಸಂಸ್ಕೃತಿ ಆಗಲೇ ನಿಮ್ಗೆ ಗೊತ್ತಿದೆ, ಮತಚೋರಿ ಯಾರು ಮಾಡಿದ್ರು ಅಂತೇಳಿ ಹೇಳಿದ್ರಲ್ಲ. ಅಮಿತ್ ಶಾ ಅವರು ಎಳೆಯಾಗಿ ಬಿಚ್ಚಿಟ್ಟು ಹೇಳಿದರು. ಏನಂತ ಹೇಳಿದರು, ಏನು ಈ ರಾಜ್ಯಕ್ಕೆ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದಾಗ ವಲ್ಲಭಾಯ್ ಪಟೇಲ್ರವರಿಗೆ ನೆಹರೂರವರಿಗೆ ಯಾರು ಪ್ರಧಾನಮಂತ್ರಿ ಮಾಡಬೇಕು ಅಂತೇಳಿ ನಡೆದಾಗ ಆಯಾ ರಾಜ್ಯದ ಏನು ಕಾಂಗ್ರೆಸ್ನ ಇದ್ದಿದ್ರು ಓಟ್ ಹಾಕಿದ್ರೆ ಸರ್ದಾರ್ ವಲ್ಲಭಾಯ್ ಪಟೇಲ್ರವರಿಗೆ ಎಷ್ಟು ಬಂದಿದ್ದು? 28. ಅದು ನೆಹರೂರವ್ರಿಗೆ ಬಂದಿದ್ದು 2. ಪ್ರಧಾನಮಂತ್ರಿ ಆಗಿದ್ದು ಯಾರು? ನೆಹರೂರವರು. ಇದು ಮತಚೋರಿ ಅಲ್ಲದ ಮತ್ತಿನ್ನೇನು. ಅಷ್ಟೇ ಅಲ್ಲ, ಏನು ಶ್ರೀಮತಿ ಇಂದಿರಾ ಗಾಂಧಿಯವರು 1972ರ ಚುನಾವಣೆಯಲ್ಲಿ ಗೆದ್ದಾಗ ಅದನ್ನು ರಾಜನಾರಾಯಣವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ ಚಾಲೆಂಜ್ ಮಾಡಿದಾಗ ಈ ಒಂದು ಚುನಾವಣೆ ಪಾರದರ್ಶಕವಾಗಿ ನಡೆದಿಲ್ಲ, ಇದರಲ್ಲಿ ಅಕ್ರಮಗಳಾಗ್ಯಾವ ಅಂಥೇಳಿ ಹೇಳಿದಾಗ ಅವರ ಸದಸ್ಯತ್ವ ರದ್ದು ಮಾಡಿದರು ಹೈಕೋರ್ಟ್ ರದ್ದು ಮಾಡಿದ ತಕ್ಷಣ ಶ್ರೀಮತಿ ಇಂದಿರಾ ಗಾಂಧಿಯವರು ಅವತ್ತು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಸ್ಟೇ ತಂದು ಎಮರ್ಜೆನ್ಸಿ ಡಿಕ್ಲೇರ್ ಮಾಡಿ ಮುಂದೆ ಆಗಿರ್ತಕ್ಕಂಥ ಘಟನೆ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದು. ಮತ್ತು ಇನ್ನೂ ಒಂದು ಹೇಳಿದರು, ಈ ದೇಶದ ಪ್ರಜೆ ಆಗಲಾರ್ದನ ಮತದಾರ ಆಗಲಿಕ್ಕೆ ಬರೋದಿಲ್ಲ. ಅದನ್ನು ಸೋನಿಯಾ ಗಾಂಧಿಯವರು ಈ ದೇಶದ ಪ್ರಜೆ ಆಗೋಕ್ಕಿಂತ ಮುಂಚೆನೇ ಮತದಾರ ಪಟ್ಟಿಯಲ್ಲಿ ಅವರ ಹೆಸರು ಸೇರ್ಪಡೆಯಾಗಿತ್ತು. ಈ ರೀತಿ ಮತಚೋರಿ ಮಾಡ್ತಕ್ಕಂಥ ಕೆಲಸವನ್ನು ಕಾಂಗ್ರೆಸ್ ಮಾಡುತ್ತೆ. ಇಲ್ಲಂತೂ ಜಗಜ್ಜಾಹೀರ್ ಕಣ್ಣಿಗೆ ಕಾಣ್ತಾ ಇದೆ ಹುನಗುಂದ ಮತಕ್ಷೇತ್ರದಲ್ಲಿ. ಆದ್ದರಿಂದ ಇದನ್ನು ನಮ್ಮ ಪಕ್ಷ ನಾವು ಗಂಭೀರವಾಗಿ ತಗೊಂಡಿದ್ದೀವಿ. ಇದನ್ನು ಒಂದು ಹಂತಕ್ಕೆ ತೆಗೆದುಕೊಂಡು ಹೋಗ್ತಕ್ಕಂಥ ಹೋರಾಟವನ್ನು ಮುಂದಿನ ದಿನಮಾನಗಳಲ್ಲಿ ನಾವು ಮಾಡ್ತೀವಿ. ಯಾರೇ ಅಧಿಕಾರಿಗಳಿದ್ದರೂ ಅದರಲ್ಲಿ ತಪ್ಪಿನಲ್ಲಿ ಸಿಗಾಕೊಂಡ್ರೆ ನೀವು ಅದು ನಿಮ್ಮ ಹಣೆ ಬರ, ನಾವೇನು ಮಾಡೋಕ್ಕಾಗಲ್ಲ. ಆದ್ದರಿಂದ ಎಚ್ಚರಿಕೆಯಿಂದ ಕೆಲಸ ಮಾಡಿರಿ ಅನ್ನೋ ಒಂದು ಎಚ್ಚರಿಕೆಯನ್ನು ಕೊಟ್ಟು ಪ್ರಾಮಾಣಿಕತೆಯಿಂದ ಮಾಡಿರಿ. ನೀವು ಯಾರ್ದೇನು ನಮ್ಮದೇನಿಲ್ಲ, ಯಾರು ಅದಾರ ಅವ್ರಿಗೆ ಹಾಕ್ರಿ, ಕೊಡ್ರಿ, ಹಾಕ್ರಿ. ಮತದಾರ ಪಟ್ಟಿ ಪರಿಷ್ಕರಣೆ ಮಾಡಬೇಕು. ಆ ಸಂದರ್ಭದಲ್ಲಿ ಯಾರು ಈ ಗ್ರಾಮದವ್ರು ನೋಡಿ ಬೇರೆ ಗ್ರಾಮದವ್ರನ್ನ ಸೇರಿಸ್ತಾರೆ, ಹೆಂಗಿದ್ದಾರೆ, ಅಲ್ಲಿ ಇದೆ ಇಲ್ಲಿದೆ. ಈಗ ಅಲ್ಲಿ ಆಯಿತು, ಅವ್ರು ಆ ಊರು ಬಿಟ್ಟು ಈ ಊರಿಗೆ ಬಂದಾರಂತ ಇಟ್ಕೊಳ್ರಿ, ಅಲ್ಲಿ ಕ್ಯಾನ್ಸಲ್ ಮಾಡ್ಕೊಂಡು ಇಲ್ಲಿ ಬರಬೇಕು. ಅಲ್ಲಿನೂ ಎಪಿಕ್ ನಂಬರ್ ಐತೆ, ಇಲ್ಲೇನೂ ಎಪಿಕ್ ನಂಬರ್ ಐತೆ. ಅಂದರೆ 2 ಕಡೆ ಮತದಾರ ಪಟ್ಟಿ. ಅದಕ್ಕೆ ಇದು ಕೇವಲ ಒಬ್ಬರೇ ಒಬ್ಬರು ಇದನ್ನು ಮಾಡಿರ್ತಕ್ಕಂಥದ್ದು. ಅದಕ್ಕೆ ಯಾಕಂದರೆ ಈ OTP ಎಪಿಕ್ ನಂಬರ್ ಹಾಕಿದ್ರೆ OTP ಬರ್ತದೆ. ಯಾರಿಗೆ ಹೋಗುತ್ತಾ? ಆ ಫೋನ್ ನಂಬರಿಗೆ ಹೋಗುತ್ತದು, ಯಾರು ಫೋನ್ ನಂಬರ್ ಕೊಟ್ಟಿರ್ತೀವಿ. ಅಂದರೆ ಇದ್ರಾಗ ಒಂದೇ ನಂಬರ್ ಐತಿ, ಎಲ್ಲದಕ್ಕೂ ಲಾಸ್ಟ್ 4ನೇ ನಂಬರ್ ಡಿಜಿಟ್ ಒಂದೇ ನಂಬರ್ ಐತಿ, 4 ನಂಬರ್ ಒಂದೇ ನಂಬರ್ ಐತಿ. ಈ ರೀತಿ ಇನ್ನೂ ಎಷ್ಟು
ಈ ತಾಲೂಕಿನಲ್ಲಿ ಅಕ್ರಮ ಮತದಾರ ಪಟ್ಟಿ ನಡೆದಿದೆ. ಆದ್ದರಿಂದ ಇವತ್ತು ಮಾನ್ಯ ಜಿಲ್ಲಾಧಿಕಾರಿಗಳಿಗೂ ಕೂಡ ನಾವು ನಾಳೆ ಇಲ್ಲ ನಾಡಿದ್ದು ಒಂದು ಮನವಿಯನ್ನು ಕೊಡ್ತೀವಿ. ಸಂಬಂಧಪಟ್ಟ ಅಧಿಕಾರಿಗಳ ಮೇಲೆ ಕ್ರಮ ಜರುಗಿಸಬೇಕು ಮತ್ತು ಎಲ್ಲ ಅಧಿಕಾರಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕಂಥೇಳಿ ಇವತ್ತು ಈ ಪತ್ರಿಕಾ ಮಾಧ್ಯಮದ ಮುಖಾಂತರ ಇವತ್ತು ನಾನು ಮನವಿ ನಿಮಗೆ ಎಚ್ಚರಿಕೆ ಅಂತೇಳ್ರಿ, ಮನವಿ ಮಾಡೋ ಅವಶ್ಯಕತೆ ಇಲ್ಲ, ವಿನಂತಿ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಅಧಿಕಾರಿಗಳನ್ನ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಮಾಧ್ಯಮಗಳ ಮುಖಾಂತರ. ಇವತ್ತು ಅಧಿಕಾರಿಗಳು ಸರಿಯಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಲಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತೀನಿ. ಮತ್ತು ಕಾಶಪ್ಪನವ್ರಿಗೆ ದಮ್ಮು ತಾಕತ್ತು ಇದ್ರೆ ಈ ರೀತಿ ಮತಗಳು ಮಾಡೋದು ಬಿಟ್ಟು, ಓಟ್ಗಳು ಮಾಡೋದು ಬಿಟ್ಟು, ದಮ್ಮು ತಾಕತ್ತಿದ್ರೆ ಪ್ರಾಮಾಣಿಕವಾಗಿ ಚುನಾವಣೆಗೆ ಬಾ. ನಾನೇನು ಇವತ್ತೇನು ಇದೇ ಚುನಾವಣೆ, ಇದು ಒಂದೇ ಚುನಾವಣೆ ಅಲ್ಲ, ನಾನು 5 ಚುನಾವಣೆ ನಿಮ್ಮ ಫ್ಯಾಮಿಲಿ ವಿರುದ್ಧನೇ ಮಾಡೀನಿ. ನಾನೇನು ಹೆದರ್ಬೇಕಾಗಿಲ್ಲ, ಇದನ್ನು ಮಾಡಬೇಕಾಗಿಲ್ಲ. ಸೋಲೋಗೆಲ್ಲೋ ಜನರ ಕೊಟ್ಟ ತೀರ್ಪದು. ಜನರು ಏನೋ ಎದು ಕೊಟ್ಟಿರ್ತಾರೆ, ಜವಾಬ್ದಾರಿ ಕೊಟ್ಟಿರ್ತಾರೆ. ಅದು ಜವಾಬ್ದಾರಿ ಯಾರಪ್ಪ, ಇಲ್ಲಪ್ಪ ನೀವೇ ಜವಾಬ್ದಾರಿ ಮಾಡಿರಿ, ಇಲ್ಲ ಈ ಪಕ್ಷದವರು ಈ ಕ್ಯಾಂಡಿಡೇಟ್ ಜವಾಬ್ದಾರಿ ಮಾಡಿರಿ ಅಂತ ಕೊಟ್ಟಿರ್ತಾರೆ. ಅದು ಚುನಾವಣೆಯಲ್ಲಿ ಗೆಲ್ಲುವಂದ್ರೇನು, ಒಂದು ಜವಾಬ್ದಾರಿಯುತವಾಗಿ ಆ ಮತಕ್ಷೇತ್ರದ ಅಭಿವೃದ್ಧಿ ಮಾಡಲಿಕ್ಕೆ ಅಂತೇಳಿ ಕೊಟ್ಟಿರ್ತಕ್ಕಂಥ ಒಂದು ಜವಾಬ್ದಾರಿ ಸ್ಥಾನಮಾನದು. ಯಾವುದೇ ಇರಲಿ, ಗ್ರಾಮ ಪಂಚಾಯತಿಯವರು ಇರಲಿ, ತಾಲೂಕು ಪಂಚಾಯತಿಯವರು ಇರಲಿ, ಜಿಲ್ಲಾ ಪಂಚಾಯತಿ ಇರಲಿ, MLA ಇರಲಿ, MP ಇರಲಿ, ಆರಿಸಿ ಬಂದೀವಿ ಅಂದ ತಕ್ಷಣ ನಮ್ಮ ಜನ ಆರಿಸಿ ಕಳಿಸ್ಯಾರ, ಆಯ್ಕೆ ಮಾಡಿ ಕಳಿಸ್ಯಾರ, ನಾವು ಗೆಲುವು ಸಾಧಿಸಿದ್ವಿ ಅಂದ್ಗಳಿಗೆ ಅವಕ್ಕೇನು ಕೋಡ್ ಬರೋದಿಲ್ಲ. ಇಲ್ಲಿ ಈ ಕ್ಷೇತ್ರ ಶಾಸಕನಿಗೆ ಕೋಡ್ ಬಂದವೆ ಈಗ. ಅದಕ್ಕೆ ಆ ಕೋಡ್ ತೆಗೆಯೋ ದಿವಸ ಭಾಳ ಇಲ್ಲ, ದೂರ ಇಲ್ಲ. ಇಂಥ ನೀಚ ಕೆಲಸ ಬಿಟ್ಟು ಕ್ಷೇತ್ರದ ಅಭಿವೃದ್ಧಿ ಕಡೆ ಗಮನ ಕೊಡಬೇಕು. ಅದು ಬಿಟ್ಟು ಇಲ್ಲೆಲ್ಲೆಲ್ಲ IPL ಆಡಿಸ್ದೆ. IPL ಏನು ನಡೆದಿದೆ ಅಲ್ಲಿ? IPLನಲ್ಲಿ ಇವತ್ತು ಬೆಟ್ಟಿಂಗ್ ದಂಧ ನಡೆದವ. ಎಷ್ಟೋ ಹುಡುಗರು ನನಗೆ ಇದನ್ನು ಕಳಿಸ್ಯಾರ, ಏನ ಅಲ್ಲೇ ನಡೆದಿರ್ತಕ್ಕಂಥ ವಿಡಿಯೋ ಏನು ನಡೆದವ ಅಂತೇಳಿ. ಬೆಟ್ಟಿಂಗ್ ದಂಧೆ ನಡೆದಿರ್ತಾವ. ಮತ್ತು ಇಲ್ಲಂತೂ ಈಗಾಗಲೇ ಕರ್ನಾಟಕ ರಾಜ್ಯದಲ್ಲಿ 2 ಬಾರಿ ಮಹಾರಾಷ್ಟ್ರದ ಬೇರೆ ಬೇರೆ ರಾಜ್ಯದವರು ಬಂದು ಏನು ಡ್ರಗ್ಸ್ ಮಾಫಿಯಾನ ಸೀಸ್ ಮಾಡಿರ್ತಕ್ಕಂಥದ್ದು. ರಾಜ್ಯದವ್ರು ಬಂದು ನಮ್ಮ ರಾಜ್ಯದಲ್ಲಿ ಸೀಸ್ ಮಾಡ್ತಾರೆ. ಲೆಕ್ಕ ಕೊಡ್ರೆ ನಮ್ಮ ರಾಜ್ಯದ ಆಡಳಿತದ ಪರಿಸ್ಥಿತಿ ಎಲ್ಲಿಗೆ ಮುಟ್ಟಿದೆ ಅಂತ. ಅಂದರೆ ಪೊಲೀಸ್ ಇಲಾಖೆ ಏನು ಮಾಡ್ತಾ ಇದೆ ಅಂತ. ಪೊಲೀಸ್ ಇಲಾಖೆ ಸಂಪೂರ್ಣವಾಗಿ ನಿಷ್ಕ್ರಿಯ ಆಗೈತೆ, ಇಲ್ಲಾಂದರೆ ಅವ್ರ ಜೊತೆ ಶಾಮೀಲಾಗೈತೆ. ಇವತ್ತು ನೋಡಿ, ಮೈಸೂರಿನಲ್ಲಿ ನಿನ್ನೆ ಡ್ರಗ್ಸ್ ಸೀಸ್ ಮಾಡಿದರು. ಮಹಾರಾಷ್ಟ್ರದವ್ರು ಬಂದು ಸೀಸ್ ಮಾಡ್ತಾರ, ಇವ್ರಿಗೇನಾಗಿರುತ್ತೆ? ಇಲ್ಲೇ ನಡೀತಾವ, ಇಲ್ಲೇ ಹಳ್ಳಿಯಲ್ಲಿ ಗಾಂಜಾ ಹುಡುಗರು 7ನೇ 8ನೇ ಓದೋ ಹುಡುಗರು ಗಾಂಜಾ ಸೇರ್ತಕ್ಕಂಥದ್ದು ಇಲ್ಲಿ ಗ್ರಾಮೀಣ ಭಾಗದಲ್ಲಿ. ಇಲ್ಲಿ ಕಲ್ಲಾಗಿ ಇಲ್ಲಿ ಈ ರೋಡಿಗೆ ಹೋಗಿರ್ಬೇಕಾರೆ ಎಲ್ಲೆಲ್ಲಿ ಅವು ಶೆಡ್ ಹಾಕ್ಯಾರ ಅಲ್ಲೆಲ್ಲಿ ಅವೇ ಡ್ರಗ್ಸ್ ತಂದೆದು, ಗಾಂಜಾ ಮತ್ತು ಇನ್ನಿತರು ಏನು ಡ್ರಗ್ಸ್ ಇರ್ತಾವಲ್ಲ, ಅವು ಏನೇನೋ ಇರ್ತಾವಂತ, ಅದು ಏನೇನೋ ಗೊತ್ತಿಲ್ಲ ನಮ್ಗೆ. ಈ ರೀತಿಯ ಪರಿಸ್ಥಿತಿ ಆಗಿದೆ. ಮಕ್ಕಳ ಭವಿಷ್ಯ ಹಾಳಾಗ್ತಾ ಇದೆ. ಮಕ್ಕಳು ಬೆಟ್ಟಿಂಗ್ ದಂಧೆಗೆ ಇಳ್ಕೊಂಡಿದ್ದಾರೆ. ಜೂಜ ಆಡ್ತಕ್ಕಂಥದ್ದು, ಇಸ್ಪೆಟ್ ಆಡಿಸ್ತಕ್ಕಂಥದ್ದು ಎಂಥ ನಾಚಿಕೆಗೇಡಿನ ಕೆಲಸ ಆಗ್ತದೆ ಈ ಕ್ಷೇತ್ರದಲ್ಲಿ. ಅಂದ್ರೆ ಎಲ್ಲ ಪೂರ್ತಿ 3 ಬಿಟ್ಟು ತಯಾರಾಗಿ ನಿಂತಾನ ಈ ಕ್ಷೇತ್ರ ಶಾಸಕ. ಅಂಥ ಒಂದು ದುರಾಡಳಿತ, ಪ್ರತಿ ಹಳ್ಳದಲ್ಲಿ ಉಸುಗು ಮರಳು ಲೂಟಿ ಮಾಡ್ತಕ್ಕಂಥದ್ದು. ಸುಮಾರು 12 ಗ್ರಾಮಗಳಲ್ಲಿ ಇವತ್ತು ಅನಧಿಕೃತವಾಗಿ ಮರಳು ಲೂಟಿ ದಂಧೆ ನಡೀತಾ ಇದೆ. ಕ್ಷೇತ್ರದ ಜನತೆಯ ಅಥವಾ ಕ್ಷೇತ್ರದ ಜನರ ಕ್ಷೇಮ ಮತ್ತು ಅಭಿವೃದ್ಧಿ ನೋಡೋಕೆ ಮಾಡಲಿ ಅಂತೇಳಿ ಜನ ಅಧಿಕಾರ ಕೊಟ್ಟಿರ್ತಾರೆ. ಅದರ ಸ್ವಂತ ಅಭಿವೃದ್ಧಿ ಮಾಡಲಿಕ್ಕೆ ಈ ಕ್ಷೇತ್ರದ ಶಾಸಕ
ಕೆಲಸ ಮಾಡ್ತಾ ಇದ್ದಾನೆ. ಏನಂದರೆ ಎಲ್ಲಿ ಹಣ ಬರುತ್ತಾ ಅಲ್ಲಿ ವಸೂಲಿ ದಂಧೆಗೆ ನಿಂತಿದ್ದಾನೆ. ಈ ಒಂದು ದುರಾಡಳಿತದ ವಿರುದ್ಧ ಇವತ್ತಿಗಾಗಲೇ ಹೋರಾಟವನ್ನು ಮಾಡಿದ್ದೀವಿ. ಈಗ ನಾಳೆ ಇದು ಒಂದು ಈ ಮತದಾರ ಪಟ್ಟಿ ಬಗ್ಗೆ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ನಮ್ಮ ಭಾರತೀಯ ಜನತಾ ಪಕ್ಷದ ವತಿಯಿಂದ ಇವತ್ತೊಂದು ಅವರಿಗೆ ಇದರ ಮೇಲೆ ಎನ್ಕ್ವೈರಿ ಮಾಡಲಿಕ್ಕೆ, ಶಿಸ್ತು ಕ್ರಮ ಜರುಗಿಸಲಿಕ್ಕೆ ಒಂದು ಮನವಿ ಕೊಡ್ತಕ್ಕಂಥ ಕೆಲಸವನ್ನು ಕೂಡ ಬುಧವಾರ ದಿವಸ, ಇವತ್ತು ಸೋಮವಾರಲ್ಲ, ಬುಧವಾರ ದಿವಸ ಮಾಡೋದನ್ನು ಮಾಡ್ತೀವಿ ಅನ್ನೋ ಒಂದು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಧನ್ಯವಾದ. ಇನ್ನಷ್ಟು ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಿಜಯ ಧ್ವನಿ ನ್ಯೂಸ್.